ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಸಿಕ್ಕಾಪಟ್ಟೆ ದಿನ ಅಂತ ಹೇಳಲ್ಲ, ನಾನು ತುಂಬ ಒಂದು 2 ತಿಂಗಳಾಗಿರ್ಬೋದು ನಾನು ವೀಡಿಯೋ ಮಾಡಿದೆ. ಕಾರಣಾಂತರಗಳಿಂದ ನಾನು ವೀಡಿಯೋ ಮಾಡಿರಲಿಲ್ಲ. ಸೊ ನನ್ನ ವಾಯ್ಸ್ ಗೊತ್ತಿರ್ಬೋದು ನಿಮಗೆ, ಸ್ವಲ್ಪ ಗಂಟಲು ನೋವು ಬಂದು ನನ್ನ ವಾಯ್ಸ್ ಎಲ್ಲ ಸ್ವಲ್ಪ ಹೋಗಿದೆ. ಸ್ವಲ್ಪ ಲೈಟಾಗಿ ಗಂಟಲು ನೋವು, ಲೈಟಾಗಿ ಥಂಡಿನೂ ಇತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಏನಪ್ಪ ವೀಡಿಯೋ ಅಂತ ಅಂದರೆ, ನಮ್ಮ ಯೋಗ ಕೇಂದ್ರದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮನ ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಚರಣೆ ಮಾಡಿದರು. ನಾವಾಗ ಹೇಳ್ದಂಗೆ ಕಾರಣಾಂತರಗಳಿಂದ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಥಂಡಿ ಆಗಿ ಗಂಟಲೆಲ್ಲ ನೋವು ಶುರುವಾಗಿತ್ತು, ಹಾಗಾಗಿ ನಂಗೆ ಹೋಗ್ಲಿಕ್ಕೆ ಆಗಿಲ್ಲ. ಸೊ ಅವರು ವೀಡಿಯೋಸ್ನ ನನ್ನ ಫ್ರೆಂಡ್ಸ್ ಎಲ್ಲ ವೀಡಿಯೋಸ್ ತೆಗೆದಿದ್ದನ್ನೆಲ್ಲ ಗ್ರೂಪಲ್ಲಿ ಶೇರ್ ಮಾಡಿದರು. ಸೊ ಆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಗಾಯ್ಸ್. ಇದು ಗುರುಪೂರ್ಣಿಮೆಯ ದಿನ ಮಧ್ಯಾಹ್ನ ಸಮಯ ಒಂದು 3ರಿಂದ 4 ಗಂಟೆ ಇರ್ಬೋದು ಅಂತ ಅನ್ಕೋತೀನಿ. ಸೊ ಎಲ್ಲ ತಯಾರಿ ಹೀಗೆ ನಡೀತಾ ಇತ್ತು. ಚಿತ್ರಕಲಾ ಸ್ಪರ್ಧೆ ಕೂಡ ಇಟ್ಟಿದ್ರು ಸೇವಾಸಾಗರ ಸ್ಕೂಲ್ನಲ್ಲಿ. ಆ ವಿಡಿಯೋ ಕೂಡ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೀಗೆ ಒಂದು ತಯಾರಿ ಮಾಡ್ಕೊತಾ ಇದ್ರು ನಮ್ಮ ನಿಸರ್ಗ ಯೋಗ ಕೇಂದ್ರದಲ್ಲಿ. ನಾನು ಮಾತ್ರ ಸಿಕ್ಕಾಪಟ್ಟೆ ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಗಾಯ್ಸ್. ಗುರು ಪೂರ್ಣಿಮೆ ತಯಾರಿ ನಡೀತಾ ಇದೆ. ಗುರುಗಳಿಗೆ ತುಳಸಿ ಹಾರ ರೆಡಿ ಆಗ್ತಾ ಇದೆ. ಫಲತಾಂಬೂಲ, ಪೂಜಾ ಸಾಮಗ್ರಿಗಳು ಎಲ್ಲ ರೆಡಿ ಆಗ್ತಾ ಇದೆ. ಬತ್ತಿ ತುಳಸಿ ಸ್ಪ್ರಿಂಕ್ಲಿಂಗ್ ಒಳಗಿಟ್ರೆ ಇನ್ನು ಅಲ್ಲೂ ಎಲ್ಲಿ ತಂದ್ಕೊಟ್ರು ಸಂಜೆ ಕವಿತಾ ತಂದ್ಕೊಟ್ಟಿದ್ರು, ಬೆಳಗ್ಗೆ ಜಯ ಮೇಡಮ್ ತಂದ್ಕೊಟ್ರು. ಗುರುಗಳಿಗೆ ಅವರು ಇವರು ಹೋದ್ಸರಿ ಲತಾ ತಂದ್ಕೊಟ್ಟಿದ್ರು. ಮನೆಯಲ್ಲೇ ಕಟ್ಟಿದ್ದೆ. ಹೋದ್ಸರಿ ಜಾಸ್ತಿ ಇತ್ತು, ಸ್ವಲ್ಪ ಇವತ್ತು ಈ ಸರಿ ಒಂದು 3-4 ಗಿಡ ಬಂದಿದೆ ಅಷ್ಟೇ. ಸೊ ನಮ್ಮೂರಲ್ಲಿತ್ತು. ಆಷಾಢ ಮಾಸದ ಹುಣ್ಣಿಮೆಯಂದು ಗುರುಪೂರ್ಣಿಮೆ ಆಚರಿಸಲಾಗುತ್ತೆ. ಮಹರ್ಷಿ ವೇದವ್ಯಾಸರ ಜನ್ಮದಿನದ ಸ್ಮರಣೆಯಾಗಿ ಇದನ್ನು ವ್ಯಾಸಪೂರ್ಣಿಮೆ ಎಂದು ಕೂಡ ಕರೀತಾರೆ. ಗುರುಪೂರ್ಣಿಮೆ ಎಂದರೆ ನಮ್ಮ ಜೀವನಕ್ಕೆ ಜ್ಞಾನ, ವಿದ್ಯೆ, ಮಾರ್ಗದರ್ಶನ ನೀಡಿದ ಗುರುಗಳನ್ನು ಗೌರವಿಸಿ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವಾಗಿದೆ. ಮತ್ತು ಗುರುಗಳಿಂದ ಪಡೆದ ಜ್ಞಾನ ಮತ್ತು ಆಶೀರ್ವಾದಕ್ಕೆ ಕೃತಜ್ಞತೆ ಸಲ್ಲಿಸುವುದು ಈ ದಿನದ ಮುಖ್ಯ ಉದ್ದೇಶ ಅಂತಲೇ ಹೇಳ್ಬೋದು. सत्यधर्मस्वरूपिणे स्वानन्दामृततृप्ताय श्रीधराय नमो नमः. अज्ञानतिमिरान्धस्य ज्ञानाञ्जनशलाकया चक्षुरुन्मीलितं विष्णुर्वासुदेवो विरक्षतु वनमाली कलिशांगी शंकी चक्री च नंदकी श्रीमन्नारायणो विष्णुर्वासुदेवो विरक्षतु श्रीवासुदेवो विरक्षतु ओम नमः इति. इति कीर्तने यस्य केशवस्य महात्मनः
नाम्नां सहस्रं दिव्यनामशेषेण प्रकीर्तितं या इदं शृणुया नित्यं यशापि परिकीर्तयेत् नाशुभं प्राप्नुयात् किञ्चित् सोममुदे च मानवः वेदान्तको ब्राह्मणस्य क्षत्रियो विजयी भवेत् वैश्योधनसमृद्धः शूद्रसुखमाप्नुयात् धर्म ಎಲ್ಲರಿಗೂ ನಮಸ್ಕಾರ. ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಹೇಳ್ತಾ ವೇದಿಕೆಯ ಮೇಲಿನ ಎಲ್ಲ ಗೌರವಾನ್ವಿತರೆ, ಆತ್ಮೀಯ ಬಂಧುಗಳೇ, ಬೇಕಾಗತ್ತೆ. ಕಾರಣ ನಮಗೆ ಈ ಒಂದು ಜಾಗದಲ್ಲಿ ಕರೆದು ಅತ್ಯಂತ ಪ್ರೀತಿಯಿಂದ ಸನ್ಮಾನ ಮಾಡಿದಿರಿ. ಹಾಗಾಗಿ ಒಂದೆರಡು ಮಾತಾಡೋದು ನಮ್ಮ ಕರ್ತವ್ಯ ಆಗತ್ತೆ. ಇಲ್ಲಿ ಜ್ಯೋತಿ ಮತ್ತು ಶಶಿಕಾಂತ್, ಜ್ಯೋತಿ ಶಶಿಕಾಂತ್ ಅಂತಲೇ ತುಂಬ ಫೇಮಸ್. ಯಾಕಂದರೆ ಮೊದಲು ಜ್ಯೋತಿ ಮೇಡಮ್ ಅವರು ಜೈ ಗುರುದೇವ್ ಯೋಗ ಕೇಂದ್ರದಲ್ಲಿ ಅಭ್ಯಾಸ ಮಾಡ್ತಾಯಿದ್ರು ಅಂತ ಹೇಳಿ ಗೊತ್ತು. ನಾನು ಕೂಡ ಅಲ್ಲಿಗೆ ಅಭ್ಯಾಸ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಬಟ್ ನಾನು ಬರೋಷ್ಟರಲ್ಲಿ ಅವರು ಬಿಟ್ಟು ಇಲ್ಲಿ ಹೊಸ ಕೇಂದ್ರ ಸ್ಥಾಪನೆ ಮಾಡಿದರು. ಹಾಗಾಗಿ ಅವರೊಂದು ವಿಶೇಷವಾದ ದಂಪತಿಗಳು. ನನಗನ್ಸೋ ಹಾಗೆ ಶಶಿಕಾಂತ್ ಅಂದರೆ, ಶಶಿ ಅಂದರೆ ಚಂದ್ರ, ಕಾಂತ ಅಂದರೆ ಕಾಂತಿಯುತವಾದ ಚಂದ್ರ ಅಂತ. ಇವತ್ತು ಹುಣ್ಣಿಮೆ ನೋಡಿ ಹೆಂಗೆ ಹೊಳಿತಾ ಇದ್ದಾರೆ. ಕಾಂತಿಯುತವಾದ ಚಂದ್ರ ಈಗ ಹೆಂಗೆ ಹೊಳಿತಾನೋ ಆ ರೀತಿ ಯೋಗಾಭ್ಯಾಸವನ್ನು ಮಾಡಿಕೊಂಡು ಬೇರೆಯವರಿಗೂ ಯೋಗ ಕಲಿಸಿ ಆ ಪುಣ್ಯದಿಂದ ಎಷ್ಟು ಚೆನ್ನಾಗಿ ಆರೋಗ್ಯವಾಗಿ ಅವರು ಇದ್ದಾರೆ. ಮತ್ತು ಅವರನ್ನು ಅವರ ಬೆಳಕನ್ನು ಜಾಸ್ತಿ ಮಾಡೋದಕ್ಕೆ ಜ್ಯೋತಿ ಮೇಡಮ್ ಅವರು. ಜ್ಯೋತಿ ಅಂದರೆ ಮತ್ತು ದೀಪ. ಸೊ ಅವರು ಹಾಗೆ ಕಾಂತಿಯುತವಾಗಿದ್ದಾರೆ, ಬೆಳಕನ್ನು ತುಂಬಿಕೊಂಡಿದ್ದಾರೆ. ಹಾಗೆ ಬೇರೆಯವರ ಬಾಳಲ್ಲಿ ಕೂಡ ಪ್ರತಿದಿನ ಆರೋಗ್ಯದ ಬೆಳಕನ್ನು ಕೊಡ್ತಾ ಇದ್ದಾರೆ. ಸೊ ಇಂಥ ಒಂದು ಕುಟುಂಬ, ಇಂಥ ಒಂದು ದಂಪತಿಗಳು ನಮಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಸೊ ಈ ರೀತಿ ನಾವೆಲ್ಲರೂ ಬೆಳಿಬೇಕು. ಕಾರಣ ಆರೋಗ್ಯ ಬಹಳ ಮುಖ್ಯ ಅನ್ನುವಂಥದ್ದು ಈಗಾಗಲೇ ಗೊತ್ತಿದೆ ನಿಮಗೆ. ಕರೋನಾ ಸಂದರ್ಭದಿಂದ ಈಚೆಗಂತೂ ಇನ್ನೂ ಚೆನ್ನಾಗಿ ಗೊತ್ತಾಗಿರುತ್ತೆ ಎಲ್ರಿಗೂ ಆರೋಗ್ಯ ಎಷ್ಟು ಮುಖ್ಯ ಅನ್ನುವಂಥದ್ದು. ಹಾಗಾಗಿ ಮತ್ತೆ ಹಾಸ್ಪಿಟ್ಲಲ್ಲಿ ಯಾರು ಪದೇ ಪದೇ ವಿಸಿಟ್ ಮಾಡ್ತಾ ಇರ್ತಾರೆ, ಪ್ರತಿದಿನ ಮಾತ್ರೆಗಳನ್ನು ತಗೊಳ್ತಾ ಇರ್ತಾರೆ, ಅವರಿಗೆಲ್ಲ ಆರೋಗ್ಯದ ಮಹತ್ವ ಗೊತ್ತಾಗಿರುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ಈ ಆರೋಗ್ಯದ ಒಂದು ಅಮೃತವನ್ನು ಉಣಬಡಿಸ್ತಿರ್ತಕ್ಕಂಥ ಈ ದಂಪತಿಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಗುರುಪೂರ್ಣಿಮೆಯ ದಿವಸ ನನ್ನನ್ನು ಇಲ್ಲಿ ಕರೆದು ಪ್ರೀತಿಯಿಂದ ಸನ್ಮಾನಿಸಿ ನನ್ನ ಪರಿಚಯ ಮಾಡಿ, ಅಂಥ ದೊಡ್ಡ ಸಾಧನೆ ಏನೂ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೂ ಕೂಡ ಎಲ್ಲರೂ ಗೌರವಿಸಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮತ್ತೆ ಇಬ್ಬರು ಯೋಗಪಟುಗಳು ಈ ಒಂದು ಯೋಗ ಕೇಂದ್ರದಿಂದ ರಾಷ್ಟ್ರ ಮಟ್ಟದಲ್ಲಿ 50 ವರ್ಷ, ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, 50 ವರ್ಷಕ್ಕಿಂತ ಹೆಚ್ಚಿನ ವಯೋಮಿತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಡೆಲ್ಲಿಯಿಂದನೂ ಮುಂದೆ ಚಂಡೀಗಢದಲ್ಲಿ ಬಂದು ಬೆಳ್ಳಿ ಪದಕವನ್ನು ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ ಮೊದಲನೇ ಬಾರಿಗೆ ಭಾಗವಹಿಸಿದ್ದು ಮತ್ತು ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ದಾರೆ. ಸೊ ಇಂಥ ನಮ್ಮ ಶೈಲಜಾ ಮೇಡಮ್ ಮತ್ತು ನಮ್ಮ ಜಯಮ್ಮ ಮೇಡಮ್ ಅವರಿಗೂ ಕೂಡ ನಾನು ಇಲ್ಲಿ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಸುಲಭಕ್ಕೆ ಆಗ್ತಕ್ಕಂಥ ಸಾಧನೆ ಅಲ್ಲ. 50 ವರ್ಷಕ್ಕಿಂತ ಹೆಚ್ಚಿನ ವಯೋಮಿತಿಯಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಅವರಿಬ್ಬರು ಟೀಚರ್ಸ್. ಶೈಲಜಾ ಮೇಡಮ್ ಅಂತೂ ಹೆಡ್ ಮಿಸ್. ಅವ್ರ ಶಾಲೆಯಲ್ಲಿ ಬೇಕಾದಷ್ಟು ಒತ್ತಡ ಇರುತ್ತೆ. ನಮ್ಮ ಜಯಮ್ಮ ಟೀಚರ್ಗೂ ಅಷ್ಟೇ. ಬೆಳಲ್ಮಕ್ಕಿ ಶಾಲೆ ಅಂತ ಹೇಳಿದರೆ ಅಲ್ಲಿ ತುಂಬ ಹೆಚ್ಚಿನ ಮಕ್ಕಳು ಇರ್ತಕ್ಕಂಥ ಶಾಲೆ. ಅಂಥ ಒತ್ತಡದಲ್ಲಿ ಅವರು ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಸಂಜೆ ಸುಮಾರು 6 ಗಂಟೆ ನಂತರ ಅಲ್ಲಿ ನಮ್ಮ ನಿರ್ಮಲಾ ಸ್ಕೂಲ್ ಹತ್ರ ನಮ್ಮ ಯೋಗ ಕೇಂದ್ರಕ್ಕೆ ಬರ್ತಿದ್ರು. ಅಲ್ಲಿ ಸಂಜೆ 6 ಗಂಟೆಯಿಂದ 8-8:30ವರೆಗೂ ಪ್ರಾಕ್ಟೀಸ್ ಮುಗಿಸಿ ಆ ನಂತರ ಮನೆಗೆ ಬಂದು
ಮುಂದಿನ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ರು. ಅಂದರೆ ಸಾಧನೆ ಅಷ್ಟು ಸುಲಭ ಆಗೋದಿಲ್ಲ, ಆದರೆ ಅಸಾಧ್ಯನೂ ಅಲ್ಲ. ಹಾಗಾಗಿ ಎಲ್ಲರೂ ಈ ರೀತಿ ಯೋಗವನ್ನು ಮಾಡಿ ಒಳ್ಳೆಯ ಸಾಧನೆಗಳನ್ನು ಮಾಡಲಿ. ಮತ್ತು ಎಲ್ಲರೂ ಯೋಗಿಗಳಾಗಲಿ, ಪ್ರತಿಯೊಬ್ಬರು. ಮತ್ತು ಆ ಮಕ್ಕಳಿಗೆ ಭಾಳ ಮುಖ್ಯವಾಗಿ ಈ ರೀತಿ ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳ ಮನಸ್ಸಿನ ಮೇಲೆ ತುಂಬ ಒಳ್ಳೆಯ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಶಶಿಕಾಂತ್ ಜ್ಯೋತಿ ಮೇಡಮ್ ದಂಪತಿಗಳ ಆಶಯದಂತೆ ಇನ್ನೂ ಹೆಚ್ಚಿನ ಯೋಗ ಕೇಂದ್ರಗಳು ಅವರ ಮೂಲಕ ಆಗಲಿ. ಹಾಗೆ ಸಾಗರದ ಎಲ್ಲ ಜನತೆಗೂ ಕೂಡ ಯೋಗ ತಲುಪಲಿ ಅಂತ ಹೇಳಿ ನನಗೆ ಈ ಸನ್ಮಾನ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಇಲ್ಲಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ನಿಸರ್ಗ ಯೋಗ ಕೇಂದ್ರದಿಂದ ಜುಲೈ 25ನೇ ತಾರೀಕು ಶನಿವಾರ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆಯನ್ನು ಸೇವಾಸಾಗರ ಸ್ಕೂಲ್ನಲ್ಲಿ ನಡೆಸಲಾಯಿತು. ಸುಮಾರಿಗೆ ಗೊತ್ತಿರುತ್ತಲ್ವಾ, ಅದು ಶುದ್ಧವಾಗಿರಬೇಕು, ಸ್ಪಷ್ಟವಾಗಿರಬೇಕು. ನಿಮ್ಗೆ ಯಾವ ಬಣ್ಣ ಬಳಸಲಿಕ್ಕೆ ನಿಮ್ಗೆ ಅನುಕೂಲವಾಗುತ್ತೆ ಅದೇ ಬಣ್ಣವನ್ನು ಬಳಸಿ. ಅದ್ರ ಜೊತೆಗೆ ಸ್ವಲ್ಪ ಒಂದಿಷ್ಟು ನೇಚರ್ ಬಿಡಿಸುವಾಗ ಅದ್ರದ್ದು ರೂಲ್ಸ್ ಎಲ್ಲ ಗೊತ್ತಿರುತ್ತಲ್ವಾ. ಮರ ತಗೊಂಡೋಗಿ ನೀರಲ್ಲಿ ತೇರಾಡಂಗೆ ಬಿಡಿಸೋದು ಆ ಥರ ಗೊತ್ತಿದೆ ನಿಮ್ಗೆ, ಅದಲ್ವ? ಅದು ಭೂಮಿ ಮೇಲೆ ಇರಬೇಕು, ಹಾಗೆಲ್ಲ ಗೊತ್ತಿರುತ್ತಲ್ವ. ಹಾಗೆಯೇ ಆ ಜೊತೆಗೆ ಒಂದು ಯೋಗದ ಬಗ್ಗೆ ಇರಬೇಕಾಗುತ್ತೆ. ಇದನ್ನು ಆರ್ಗನೈಸ್ ಮಾಡಿಕೊಂಡು ನಮ್ಮ ನಿಸರ್ಗ ಯೋಗ ಕೇಂದ್ರ ಅಂತ ಕಾಂಗ್ರೆಸ್ ನಿಸರ್ಗ ಯೋಗ ಕೇಂದ್ರ ಅವರು ಸುಮಾರು ವರ್ಷಗಳಿಂದ ಯೋಗವನ್ನು ಜನರಿಗೆ ತಲುಪಿಸ್ತಾ ಒಂದಿಷ್ಟು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ವರ್ಷ ಗುರುಪೂರ್ಣಿಮೆಯ ಪ್ರಯುಕ್ತವಾಗಿ ಗುರುಪೂರ್ಣಿಮೆಯ ದಿನ ಸಂಜೆ ಕವಿಗಳಾದ ಶ್ರೀ ಶೇಣಿ ಗೋಪಾಲಕೃಷ್ಣ ಭಟ್ಟರು ರಚಿಸಿದ ಶ್ರೀ ಶಂಕರ ವಿಜಯ ಪ್ರಸಂಗದ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. Thank you.
ಶ್ರೀಮಂತನಾದರೆ ಅವನು ಆರ್ಥಿಕವಾಗಿ ಬಡವನಾಗಿರ್ತಾನೆ. ಹೌದು. ಆರ್ಥಿಕವಾಗಿ ಶ್ರೀಮಂತನಾಗಿದ್ದರೆ ವಿದ್ಯೆಯಲ್ಲಿ ಬಡವರಾಗಿರ್ತಾರೆ. ಲಕ್ಷ್ಮಿ ಒಲಿತಾಳೆ ಅಥವಾ ಸರಸ್ವತಿ ಒಲಿತಾಳೆ. ಲಕ್ಷ್ಮೀ ಸರಸ್ವತಿಯರು ಒಟ್ಟಿಗೆ ಇರುವುದು ಬಹುದು. ಒಂದೇ ಮನೆಯಲ್ಲಿ ಇರುವುದಿಲ್ಲ ಮತ್ತೆ. ಆದರೆ ಮಂಡನ ಮಿಶ್ರರ ಮನೆ ಇದಕ್ಕೆ ಅಪವಾದದಂತಿದೆ. ಅಲ್ಲಿ ಸಿರಿ ಸರಸ್ವತಿಯರಿಬ್ಬರು ನೆಲೆಸಿದ್ದಾರೆ. ಇದು ವಿಶೇಷ. ವಿಶೇಷ ಅಷ್ಟೇ ಅಲ್ಲ, ಅವರ ಮನೆಗೆ ಬಂದು ಹೋಗಿ ಮಾಡುವವರೆಲ್ಲ ಮಹಾ ವಿದ್ವಾಂಸರು, ಜ್ಞಾನಿಗಳು. ಮಂಡನ ಮಿಶ್ರರೆಂದರೆ ಅವರೇ ಒಂದು ವಿಶ್ವವಿದ್ಯಾಲಯವಿದ್ದಂತೆ. ಸಾಧಾರಣದವರು ಆ ಬೀದಿಯಲ್ಲಿ ಹೋಗ್ಲಿಕ್ಕಿಲ್ಲ. ಆ ಬೀದಿಯಲ್ಲಿ ಬರುವವರೆಲ್ಲ ಜ್ಞಾನಿಗಳೇ. ಇನ್ನು ಅವರ ಮಂತ್ರ ವೇದ ಘೋಷಗಳ ತರಂಗದಿಂದ ಇಡೀ ಪರಿಸರವೇ ಪಾವನವಾಗಿದೆ. ಆ ತರಂಗಗಳ ಪರಿಣಾಮ ಬರೀ ಆ ಪರಿಸರವನ್ನಲ್ಲದೆ ಇಡೀ ಮಾಹಿಷ್ಮತಿಯನ್ನು ಆವರಿಸಿದೆ. ಅದಕ್ಕಾಗಿಯೇ ಮಾಹಿಷ್ಮತಿಯಲ್ಲಿ ಇರುವವರೆಲ್ಲರೂ ಒಂದು ಹಂತದ ಪಂಡಿತರೇ. ಸ್ವಾಮಿ, ಅವರ ಮನೆಗೆ ನಡೆಯುವ ಮಾತುಕತೆ ಎಂತದ್ದು, ಆ ಚರ್ಚೆಗಳ ಮಟ್ಟ ಎಂತದ್ದು ಎಂಬುದನ್ನು ನಾವು ಊಹಿಸಲು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ. ಸ್ವಾಮಿ, ಹಾಗೊಂದು ಬೆಳಕು ಬೇಕು ಅಂತಲೇ ಬೆಳಕಿರುವ ಸ್ಥಳ ಅಂತ ಈ ಗುಹೆಗೆ ಬಂದಿದ್ದೆ. ಅದರ ಜೊತೆಗೆ ನಾನು ಕಣ್ಬಿಟ್ಟುಕೊಂಡಿದ್ದೇನೆ. ಪ್ರಪಂಚವನ್ನು ನೋಡ್ತೇನೆ. ಹೊಳೆ ಯಾವುದು, ಮರ ಯಾವುದು, ಪಕ್ಷಿ ಪ್ರಾಣಿಗಳು ಯಾವುದು ನನಗೆ ಗೊತ್ತಾಗ್ತದೆ. ಅದು ಸಾಲದು, ಅದರಾಚೆಗೆ ಏನಿದೆ ಅಂತ ಬೇಕು, ಅದರೊಳಗೆ ಏನಿದೆ ಅಂತ ಬೇಕು. ಆ ನಿಟ್ಟಿನಲ್ಲಿ ಚಕ್ಷುರುನ್ಮೀಲಿತಂ, ನನ್ನ ಕಣ್ಣನ್ನು ತೆರೆಸುವವರು ಬೇಕು. ಸ್ವಾಮಿ, ದೀಪವನ್ನು ಬೆಳಗಿಸಬೇಕಾದಂತ ಹೊತ್ತಿದೆ. ದೀಪವನ್ನು ಬೆಳಗಿಸಬೇಕು ಅಂತಾದರೆ ಪಾತ್ರ ಬೇಕು, ಬತ್ತಿ ಬೇಕು, ಆಮೇಲೆ ತೈಲ ಬೇಕು. ಅವೆಲ್ಲವೂ ಇಲ್ಲಿದೆ. ತಮ್ಮಲ್ಲಿರುವಂತಹ ಜ್ಞಾನದ ಬೆಳಕಿನಿಂದ ಈ ದೀಪವನ್ನು ಬೆಳಗಿಸಬೇಕೀಗ. ಯಾವುದು ಪಾತ್ರ ಮಹಾರಾಜ, ಲೋಕದಲ್ಲಿ ವಿದ್ಯೆಯಲ್ಲಿ ಶ್ರೀಮಂತನಾದರೆ ಅವನು ಆರ್ಥಿಕವಾಗಿ ಬಡವನಾಗಿರ್ತಾನೆ. ಆರ್ಥಿಕವಾಗಿ ಶ್ರೀಮಂತನಾಗಿದ್ದರೆ ವಿದ್ಯೆಯಲ್ಲಿ ಬಡವರಾಗಿರ್ತಾರೆ. ಲಕ್ಷ್ಮಿ ಒಲಿತಾಳೆ ಅಥವಾ ಸರಸ್ವತಿ ಒಲಿತಾಳೆ. ಲಕ್ಷ್ಮೀ ಸರಸ್ವತಿಯರು ಒಟ್ಟಿಗೆ ಇರುವುದು ಬಹುದು. ಒಂದೇ ಮನೆಯಲ್ಲಿ ಇರುವುದಿಲ್ಲ ಮತ್ತೆ. ಆದರೆ ಮಂಡನ ಮಿಶ್ರರ ಮನೆ ಇದಕ್ಕೆ ಅಪವಾದದಂತಿದೆ. ಅಲ್ಲಿ ಸಿರಿ ಸರಸ್ವತಿಯರಿಬ್ಬರು ನೆಲೆಸಿದ್ದಾರೆ. ಇದು ವಿಶೇಷ. ವಿಶೇಷ ಅಷ್ಟೇ ಅಲ್ಲ, ಅವರ ಮನೆಗೆ ಬಂದು ಹೋಗಿ ಮಾಡುವವರೆಲ್ಲ ಮಹಾ ವಿದ್ವಾಂಸರು, ಜ್ಞಾನಿಗಳು. ಮಂಡನ ಮಿಶ್ರರೆಂದರೆ ಅವರೇ ಒಂದು ವಿಶ್ವವಿದ್ಯಾಲಯವಿದ್ದಂತೆ. ಸಾಧಾರಣದವರು ಆ ಬೀದಿಯಲ್ಲಿ ಹೋಗ್ಲಿಕ್ಕಿಲ್ಲ. ಆ ಬೀದಿಯಲ್ಲಿ ಬರುವವರೆಲ್ಲ ಜ್ಞಾನಿಗಳೇ. ಇನ್ನು ಅವರ ಮಂತ್ರ ವೇದ ಘೋಷಗಳ ತರಂಗದಿಂದ ಇಡೀ ಪರಿಸರವೇ ಪಾವನವಾಗಿದೆ. ಆ ತರಂಗಗಳ ಪರಿಣಾಮ ಬರೀ ಆ ಪರಿಸರವನ್ನಲ್ಲದೆ ಇಡೀ ಮಾಹಿಷ್ಮತಿಯನ್ನು ಆವರಿಸಿದೆ. ಅದಕ್ಕಾಗಿಯೇ ಮಾಹಿಷ್ಮತಿಯಲ್ಲಿ ಇರುವವರೆಲ್ಲರೂ ಒಂದು ಹಂತದ ಪಂಡಿತರೇ. ಸ್ವಾಮಿ,
ಅವರ ಮನೆಗೆ ನಡೆಯುವ ಮಾತುಕತೆ ಎಂತದ್ದು, ಎಂತ ಆ ಚರ್ಚೆಗಳ ಮಟ್ಟ ಎಂತದ್ದು ಹೇಗೆ ಎಂಬುದನ್ನು ನಾವು ಊಹಿಸಲಕ್ಕೂ ಇದಿಷ್ಟಾಗಿತ್ತು ನಮ್ಮ ನಿಸರ್ಗ ಯೋಗ ಕೇಂದ್ರದಲ್ಲಿ ಗುರುಪೂರ್ಣಿಮೆಯ ಕಾರ್ಯಕ್ರಮದ ಒಂದು ಪುಟ್ಟ ತುಣುಕು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಈ ಮಲೆನಾಡು ಹುಡುಗಿನ ಹರಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ನಮಸ್ಕಾರ, ಬಾಯ್ ಬಾಯ್.